ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. 19ನೇ ತಾರೀಕಿನಿಂದ 30ನೇ ತಾರೀಕು ತನಕ ಮಾತ್ರ ಅವಕಾಶ ಇರತ್ತೆ. ಅದು ಕೂಡ ಇಮೇಲ್ ಮೂಲಕವಾಗಿ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಅಂಕಿ ಅಂಶ ಮೂಲಕ ತಿಳಿಸಿಕೊಟ್ಟಿಲ್ಲ, ವಿವಿಧ ಪ್ರಕಾರ ಕೊಟ್ಟಿದ್ದಾರೆ. ಇಲ್ಲಿ 18 ವರ್ಷದಿಂದ 60 ವರ್ಷ ತನಕ ಅವಕಾಶ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಪೋಸ್ಟ್, ಏನ್ ರೂಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಮಾಹಿತಿ. ಅದೇ ರೀತಿಯಾಗಿ ಇನ್ನೊಂದು ನೇಮಕಾತಿ, ಈ ಒಂದು ಇಲಾಖೆ ಹೆಸರು ಕೇಳಿರಬಹುದು, ಎಜುಕೇಶನಲ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ 879 ಪೋಸ್ಟ್ಗೆ ನೇಮಕಾತಿ ಆಗಿದೆ. ಇಲ್ಲಿ ಬರೀ ಚಿಕಿತ್ಸಕ ಹಾಗೂ ಸಲಹೆಗಾರ, ಔಷಧಿಗಾರ ಚಿಕಿತ್ಸಕ, ಮನೋಶಾಸ್ತ್ರ ಮತ್ತು ಕ್ಲಿನಿಕಲು, ಮಾಧ್ಯಮ ಹಂತ ಮತ್ತು ವಿಶೇಷ ಶಿಕ್ಷಕರು ಹಾಗೂ ಪ್ರಾಥಮಿಕ ಹಂತ ಕನ್ಸಲ್ಟೆಂಟ್ ಇತ್ಯಾದಿ ಪೋಸ್ಟ್ಗಳು ಇರತ್ತೆ. ಮತ್ತು ನರ್ಸಿಂಗ್ ಕೂಡ ಇರತ್ತೆ. ಅದ್ಯಾವುದು, ಏನು, ಎಂತ ಎಲ್ಲ ಮಾತಾಡೋಣ. 2 ಇಲಾಖೆ ಬಗ್ಗೆ ಮಾಹಿತಿ ಇರತ್ತೆ. ಕೊನೆಸನಕ ನೋಡಿ, ಈ ಒಂದು ಬೇಸಿಗೆ ಕಾಲದಲ್ಲಿ ವಿಡಿಯೋ ಮಾಡೋದೇ ಬೇರೆ, ಮಳೆಗಾಲದಲ್ಲಿ ವಿಡಿಯೋ ಮಾಡೋದೇ ಬೇರೆ, ಮತ್ತು ಥಂಡಿ ಇರತ್ತಲ್ಲ ಅವಾಗ ವಿಡಿಯೋ ಮಾಡೋದೇ ಬೇರೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಬೆವರು ಸುರಿತಾ ಇರತ್ತೆ, ಫುಲ್ ಬಿಸಿಲು ಬರ್ತಾ ಇರತ್ತೆ, ಬೆವರು ಸುರಿಸ್ತಾ ಇರತ್ತೆ, ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಅದೇ ಮಳೆಗಾಲದಲ್ಲಿ ಆರಾಮ್ ತಂಪತ್ತಿರತ್ತಲ್ಲ, ಅವಾಗ ನಿಮಗೆ ಸರ್ಕಾರದಿಂದ ಸಿಗುವಂತ ಎಲ್ಲ ಮಾಹಿತಿ ಅವಾಗ ಸರ್ಚ್ ಮಾಡಿ ತಿಳಿಸ್ಕೊಡ್ಬೇಕಂತ ಅನ್ಸುತ್ತೆ. ಬಟ್ ಈಗೇನ್ ವಿಡಿಯೋ ಮಾಡೋದು ಬಿಡು, ಇದೇನ್ ಕೆಟ್ಟ ಬಿಸಿಲು ಅನ್ಸುತ್ತೆ. ಮತ್ತು ಥಂಡಿಯಲ್ಲಿ ಕೂಡ ಅಷ್ಟೇ ಖುಷಿ ಬರತ್ತೆ ವಿಡಿಯೋ ಮಾಡೋದಕ್ಕೆ. ಈ ಕೆಲವೇ ದಿನ, ಇನ್ನೊಂದು ಸುಮಾರು 15 ದಿನ ಅನ್ಸುತ್ತೆ ಮಳೆ ಸ್ಟಾರ್ಟ್ ಆಗತ್ತೆ, ಅವಾಗ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೇನೆ. ಒಂದಾದ್ಮೇಲೆ ನೇಮಕಾತಿ ಬಗ್ಗೆ ಬಂದಿದ್ದಾವೆ, ಸಾಕಷ್ಟು ಇದಾವೆ. ಬಟ್ ಈ ಒಂದು ಮಳೆಗಾಲದಿಂದ ಈ ಒಂದು ಬೆವರಿದೆಯಲ್ಲ ಅಷ್ಟು ಕೆಟ್ಟಿದೆ ಅಂದ್ರೆ ಹೇಳಕ್ಕಾಗಲ್ಲ. ಈ ಒಂದು ಬೇಸಿಗೆದಲ್ಲಿ ವಿಡಿಯೋ ಮಾಡಬೇಕಂತ ಅನ್ಸಲ್ಲ. ಆದ ಕಾರಣ ನಿಮಗೆ ಯೂಸ್ ಇರುವಂತ ಮಾಹಿತಿ ಅಷ್ಟೇ ತಿಳಿಸ್ಕೊಡ್ತಾ ಇರೋದು. ನಿಮಗೆ ಆರ್ಟಿಕಲ್ ಬರೆದು ನಾನು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಇದನ್ನೆಲ್ಲ ಹೇಳ್ಕೊತಾದ್ರೆ ಸುಮ್ಮನೆ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗತ್ತೆ. ಒಂದೊಂದೇ ಚರ್ಚೆ ಮಾಡೋಣ. ಇದೇನು ಕರೆದಿದ್ದಾರಲ್ಲ, ಈ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ, ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಕರ್ನಾಟಕ ದಿಂದ ನೇಮಕಾತಿ, ಕರ್ನಾಟಕ ಸಚಿವಾಲಯದಲ್ಲಿ ಆಗಿರತ್ತೆ. ಕರ್ನಾಟಕ ಗೌರ್ಮೆಂಟ್ ಜಾಬ್ ಇರತ್ತೆ. ನೋಟಿಸ್ ನೋಡ್ಕೊಳ್ಳಿ. 19/5/2026 ಒಂದು ನೋಟಿಸ್ ಆಗಿದೆ. ಇಲ್ಲಿ ನೋಡಿ, ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ನೇಮಕಾತಿ ಆಗಿದೆ. ಹಳಿಯಾಳ್ ಅಂತ ಕೊಟ್ಟಿದ್ದಾರೆ. ಹಳಿಯಾಳ್ ರೋಡ್, ಧಾರವಾಡ. ಅಂದ್ರೆ ಇದು ಅಲ್ಲಿ ಹೋಗಿ ನಾವು ಸಂದರ್ಶನ ಪಡಿಬೇಕಾಗತ್ತೆ, ಅದನ್ನ ವಿಳಾಸ ಕೊಟ್ಟಿದ್ದಾರೆ ಅವರು. ಹಳಿಯಾಳ್ ರೋಡ್, ಧಾರವಾಡ ಅಂತ ಹೇಳಿ. ಕರ್ನಾಟಕ 58-0003 ಇದು. ಇಲ್ಲಿ ಕಲಿರುವಂತ ಪೋಸ್ಟ್ ವಿವರ ಏನು ಎಂತ ಅಂತೇಳಿ ನೋಡೋಣ. ಬಟ್ ಇಮೇಲ್ ಬೇಕಾಗತ್ತಲ್ಲ, ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕೋದ್ರಿಂದ ಒಂದು ಇಮೇಲ್ ಐಡಿ ಇಲ್ಲಿದೆ ನೋಡಿ. ಈ ಒಂದು ಇಮೇಲ್ ಐಡಿ 30/5/2026 ತನಕ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳಿ. 5 ವರ್ಷದ ತನಕ ಸೀನಿಯರ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟಿವ್ ಇವೆಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಒಂದ್ಸರಿ. 15ರಿಂದ 5 ವರ್ಷ ಈ ರೀತಿ ಎಕ್ಸ್ಪೀರಿಯನ್ಸು ಎಲ್ಲ ಇರ್ಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೊಳ್ಳಿ. ನಾನು ನಿಮಗೆ ಬೇಸಿಕ್ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಇಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿ ಅಂಕಿ ಅಂಶ ಇಲ್ಲ. ನಿರ್ದೇಶಕರು ಇರತ್ತೆ, ಅಂದ್ರೆ ನಿರ್ದೇಶಕ, ಡೈರೆಕ್ಟರು. ಸಂಬಳದ ಬಗ್ಗೆ ಕೂಡ ಯಾವುದೇ ರೀತಿ ಮೆನ್ಷನ್ ಇಲ್ಲ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. PhD ಮುಗಿಸಿದವರಿಗೆ ಮಾತ್ರ ಅವಕಾಶ, ಯಾವುದೇ ಪದವಿ ಅಥವಾ PhD. ವಯೋಮಿತಿ 60 ವರ್ಷ ತನಕ ಗರಿಷ್ಠ ಇರತ್ತೆ. ಅಂದ್ರೆ ಇಲ್ಲಿ ಇವ್ರು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ನಿಮಗೆ ಅನುಭವ ಬೇಕಂತೇಳಿ ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕಿ 30ನೇ ತಾರೀಕು ತನಕ ಅವಕಾಶ. ಇಷ್ಟೇ ಮಾಹಿತಿಯನ್ನ ತಿಳಿಸ್ಕೊಟ್ಟಿರೋರು. ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಅವಳು ಬಂದ ಮೇಲೆ ಆಯ್ಕೆ ಇರತ್ತೆ. ಇನ್ನು 2ನೇ ನೋಟಿಫಿಕೇಶನ್, ಇನ್ನು ಅತಿಥಿ ಉಪನ್ಯಾಸಕರ ಬಗ್ಗೆ ಸರ್ಕಾರದಿಂದ ನೋಟಿಸ್ ತಿಳಿಸ್ಕೊಟ್ಟಿದ್ದಾರೆ. 5,000ಕ್ಕಿಂತ ಅಧಿಕ ಪೋಸ್ಟ್. ಅದ್ರ ಬಗ್ಗೆ ನಾನು ಜಿಲ್ಲಾವಾರು ಎಲ್ಲೆಲ್ಲಿ ಖಾಲಿ ಇದಾವೆ ಅದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ, ಚಾನಲ್ ನಲ್ಲಿ ಇದೆ. ಇಲ್ಲಿ ನೋಡಿ, ಇದು ಆಗಿರುವಂತ ಡೇಟ್ ನೋಡಿ, 22ನೇ ತಾರೀಕು, ಮೇ 22ನೇ ತಾರೀಕು ಫ್ರೆಶ್ ಆಗಿರುವಂತ ನೋಟಿಸ್ ಆಗಿರತ್ತೆ. ಎಲ್ಲಿಂದ ನೋಟಿಸ್ ಆಗಿದೆ ಇಲ್ಲಿ ನೋಡಿ, ಆಗಲೇ ತಿಳಿಸ್ಕೊಟ್ಟಿನಲ್ಲ. ಎಜುಕೇಶನಲ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಅಂತೇಳಿ 879 ಪೋಸ್ಟ್ ಆಗಿದೆ. ಇಲ್ಲಿ ನೋಡಿ, ಪೋಸ್ಟ್ ಹೆಸರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಕಾಣಿಸ್ತಾ ಇರಬಹುದು ನಿಮ್ಗೆ. ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಪೋಸ್ಟ್ ಹೆಸರ ವಿವರ ಅಂತ ಹೇಳಿ. ಇದು ರೂಲ್ಸು ರೆಗ್ಯುಲೇಷನ್ ಎಲ್ಲ ಇರತ್ತೆ. ಓನ್ಲಿ ಭಾರತೀಯ ಪ್ರಜೆಗಳು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಭಾರತೀಯ ಪ್ರಜೆದವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಿದ್ರೆ ಅಂತವ್ರನ್ನ ಸೆಲೆಕ್ಟ್ ಮಾಡ್ತಾರ ಅಂತೇಳಿ ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ. ಅದು ಕೂಡ ಹೆಡ್ಲೈನ್ ನಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೆಡ್ಲೈನ್. ಮತ್ತೆ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ಗಳು ಇದು ಆನ್ಲೈನ್ ಅಲ್ಲಿ ಇರತ್ತೆ. 2 ವೆಬ್ಸೈಟ್ ಇದಾವೆ, ಯಾವ್ದಾದ್ರು ಒಂದು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಟೆನ್ಷನ್ ತಗೋಬೇಡಿ, ಅಪ್ಲಿಕೇಶನ್ ಅಂತೂ ಸ್ಟಾರ್ಟ್ ಆಗಿದೆ. ನಿಮ್ಗೆ ಕೆಲವೊಂದು ಪೋಸ್ಟ್ ಇಲ್ಲಿ ನೋಡಿ, ಈ ಪೋಸ್ಟ್ ವಯೋಮಿತಿ, ಇಲ್ಲಿ ನಿಮಗೆ ಪರ್ ಮಂತ್ ಸ್ಯಾಲ್ರಿ, ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಎಷ್ಟೆಷ್ಟು ಬೇಕು ಅದನ್ನು ಕೊಟ್ಟಿದ್ದಾರೆ ನೋಡಿ. ನಾನು ನಿಮಗೆ ಇಲ್ಲಿ ಬಾಯಿ ಮಾತಲ್ಲಿ ತಿಳಿಸ್ಕೊಡ್ತೇನೆ.
ಇದಕ್ಕೆ 22/5/2026ರಿಂದ 4 ಜೂನ್ 2026 ತನಕ ಅವಕಾಶ ಇರುತ್ತೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ CMU ಕನ್ಸಿಸ್ಟೆಂಟ್ ಅಂತೇಳಿ. ಇದು ವಿಶೇಷ ಶಿಕ್ಷಕರದಲ್ಲೇ ಪ್ರಾಥಮಿಕ ಹಂತ ಮತ್ತು ಇಲ್ಲಿ ಥೆರಪಿಸ್ಟ್ಸ್ ಅಂತೇಳಿ ಮನೋಶಾಸ್ತ್ರಜ್ಞ, ಭೌತ ಚಿಕಿತ್ಸಕರು, ಔಷಧಿಗಾರರು ಇತ್ಯಾದಿ. 879. ಆಂಧ್ರ ಪ್ರದೇಶದಲ್ಲಿ ಕೆಲಸ ಇರತ್ತೆ. ಈ ಒಂದೇ ಸಂಸ್ಥೆ ಅಲ್ಲ, ಈ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಕರೆದಿದ್ರೆ ಕರ್ನಾಟಕದಿಂದ ಒಂದು ನೇಮಕಾತಿ ಬಂತು, ಕೇರಳದಲ್ಲಿ ಕರೆದಿದ್ರೆ ಕೇರಳದಿಂದ ಒಂದು ನೇಮಕಾತಿ ಬಂತು, ಬೇರೆ ಒಂದು ರಾಜ್ಯದಲ್ಲಿ ಕರೆದರೆ ಅದಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಬಂತು. ಸಂಸ್ಥೆ ಒಂದೇ ಬಟ್ ರಾಜ್ಯ ಬೇರೆ ಬೇರೆ. ಪೋಸ್ಟ್ ಒಂದೇ ಇರ್ತವೆ ಬಟ್ ರಾಜ್ಯ ಬೇರೆ ಇರುತ್ತಲ್ಲ. ಹೆಂಗ್ ಮಾಡೋದು? ಎಲ್ಲ ಸೇಮ್ ಅನ್ಸುತ್ತೆ ಬಟ್ ಬೇರೆ ಬೇರೆ ಇರ್ತವೆ. ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಇದು ಆಂಧ್ರ ಪ್ರದೇಶದಲ್ಲಿರತ್ತೆ. ನಿಮ್ಗೆ ಅನ್ವಯಿಸಿದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ. 25ರಿಂದ 55 ತನಕ ಸ್ಯಾಲ್ರಿ ಕೊಡ್ತಾರೆ. ವಿದ್ಯಾರ್ಹತೆ ಸೆಕೆಂಡ್ PUC, ಹಾಗೇನಾದ್ರೂ ಡಿಪ್ಲೊಮಾ ಆಗೈತೆ ಅಂದ್ರೆ ಡಿಪ್ಲೊಮಾ, D.Ed B.Ed ಮತ್ತು MSc MPhil ಸ್ನಾತಕೋತ್ತರ ಪದವಿ ಇವೆಲ್ಲ ಆಗಿರ್ಬೇಕು. ಕಿರುಪಟ್ಟಿ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಅರ್ಜಿ ಶುಲ್ಕ ಅಂತ ಇರೋದಿಲ್ಲ. ಇಷ್ಟಿದ್ರ ಬಗ್ಗೆ ಮಾಹಿತಿ.